ಸಾಹೇಬ್ರು ಯಾಕೆ ನನ್ನ ಫಾಲೋ ಮಾಡ್ತಿದ್ದಾರೆ? ಓ, ಕಮಿಷನರ್ ಸಾಹೇಬ್ರು ನನಗ್ ಕೊಟ್ಟಿರೋ ಸೀಕ್ರೆಟ್ ಏಜೆಂಟ್ ಕೆಲಸ ಇವ್ರು ಹೇಗೋ ಗೊತ್ತು ಮಾಡ್ಕೊಂಡಿರ್ಬೇಕು. ಅದನ್ನ ತಡೆಯೋದಕ್ಕೆ ಇವ್ರು ನನ್ನ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ. ನಾನು ಅದನ್ನೆಲ್ಲ ಮಾಡ್ಬಿಟ್ರೆ ದೊಡ್ಡ ಆಫೀಸರ್ ಆಗ್ಬಿಡ್ತೀನಲ್ಲ. ಅದಕ್ಕೆ ಹೊಟ್ಟೆವ್ರಿ ಮನುಷ್ಯಂಗೆ. ಕಮಿಷನರ್ ಆಫೀಸ್ ಡೀಟೇಲ್ಸ್ ಎಲ್ಲ ಈ ಮಂಡ್ಯ ಕುಗ್ರಾಮದಲ್ಲಿರೋ ಇನ್ಸ್ಪೆಕ್ಟರ್ ಹೇಗ್ ಗೊತ್ತಾಗ್ಬೇಕು? ಈಗ ಏನ್ ಮಾಡೋದು ನಾನು? ಆದ್ರೂ ನನ್ನ ಎಚ್ಚರಿಕೆಯಲ್ಲಿ ನಾನು ಇರ್ಬೇಕು. ಈ ಸಿಡಕ್ಮೂತಿ ಸಿದ್ದಪ್ಪನಿಂದ ತಪ್ಪಿಸ್ಕೊಂಡು ನಾನು ಆ ಸೀಕ್ರೆಟ್ ಆಪರೇಷನ್ ನೋಡ್ಬೇಕು. ಈಗೇನ್ ಮಾಡೋದು? ಲಕ್ಷ್ಮಕ್ಕನ್ ಮನೆಗೆ ಹೋಗ್ತೀನಿ ಅಂತ ಹೋಗ್ತೀನಿ. ಈಗ ಒಂದ್ ವೇಳೆ ಸಾಹೇಬ್ರು ನನ್ನ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಿದ್ರೆ ಲಕ್ಷ್ಮಕ್ಕನ್ ಮನೆಗೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಡ್ತೀನಿ. ಆಮೇಲೆ ನಮ್ ಸಾಹೇಬ್ರು ಹೋದ್ಮೇಲೆ ಬೆಂಗಳೂರು ಕೆಂಪಸ್ ಹೋಗ್ತೀನಿ ಅಷ್ಟೇ. ಸಾಹೇಬ್ರೆ, ಯಾಕೆ ಸಾಹೇಬ್ರೆ, ಯಾಕೆ ನೀವ್ ನನ್ನ ಫಾಲೋ ಮಾಡಿದ್ರಿ? ಪ್ಲೀಸ್, ನೀವ್ ಯಾಕೆ ನನ್ನ ಹಿಂದೆನೆ ಬಂದ್ರಿ ಅಂತ ಕೇಳ್ತಾ ಇರೋದು ನಾನು. ಯಾಕೆ? ನಂಗೆ ಒಂದ್ ಅರ್ಥ ಆಗ್ತಿಲ್ಲ. ಯಾಕೆ ಈಗ ಆಡ್ತಿದ್ಯಾ? ನನ್ ಮಾತು ಕೇಳು. ನಿಮ್ ಮಾತನ್ನ ಯಾಕೆ ಕೇಳ್ಬೇಕು ಸಾಹೇಬ್ರೆ? ನಿಮ್ ಮಾತನ್ನ ನಾನ್ ಯಾಕೆ ಕೇಳ್ಬೇಕು? ನಿಮ್ ಮಾತನ್ನೆಲ್ಲ ಕೇಳಿಸ್ಕೊಳಕ್ಕೆ ನಾನು ಹಳೆ ಬ್ಲಾಕ್ ಅಂಡ್ ವೈಟ್ ಭೂಮಿ ಅಂತ ಅನ್ಕೊಂಡ್ಬಿಟ್ರ? ಈಗಾಗ್ಲೇ ಹೇಳಿದೀನಿ, ಮುಂದೆನೂ ಹೇಳ್ತೀನಿ, ಈಗಲೂ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಬಿಡಿ. ನಾನು 2.0 ಡಿಜಿಟಲ್ ಭೂಮಿ, ಅರ್ಥ ಆಯ್ತಾ? ಅಂತ ಟ್ರೈನಿಂಗ್ ನೇ ಜ್ಯೂಸ್ ಕುಡ್ದಂಗ್ ಗಟ್ಟ 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 ಅಂತ ಕುಡ್ಕೊಂಡ್ಬಿಟ್ಟಿದೀನಿ. ಅಂತದ್ರಲ್ಲಿ ನನ್ ಹಿಂದೆ ಯಾರಾದ್ರೂ ಬಂದ್ರೆ ಅವ್ರನ್ನ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದೀರಾ? ಇಲ್ಲಿ ಅವ್ರನ್ನೆಲ್ಲ ಕಿರು ಬೆಳ್ಳಲ್ಲಿ ಆಟಾಡಿಸ್ಬಿಡ್ತೀನಿ, ಅರ್ಥ ಆಯ್ತಾ? ನಾನೀಗ ವೆರಿ 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 ಡೇಂಜರಸ್ ಭೂಮಿ. ಈಗ ನನ್ನ ಕೆಣಕಿದ್ರೆ ಕಾಳಿ, ಕೆಣಕ್ದವ್ರು ಕಾಲಿ. ಒಂದು ಕಾಲದಲ್ಲಿ ನನ್ ಪೊಲೀಸೇ ಆಗಲ್ಲ ಅಂತ ಕೆಲವರು ನನ್ ಬಗ್ಗೆ ಬೇಜಾನ್ ಮಾತಾಡಿ ಈ ಅಳಿಸಿ ನಕ್ಬಿಟ್ಟಿದ್ರು ಸಾಹೇಬ್ರೆ. ಆದ್ರೆ ಆ ನಕ್ತವ್ರು ಇವಾಗ ಎಲ್ಲಿದ್ದಾರೆ? ಅಲ್ಲೇ ಇದ್ದಾರೆ. ನಾನ್ ನೋಡಿ ತುಂಬಾ ತುಪ್ಪ ತುಪ್ಪ ಅಂದ್ರೆ ತುಂಬಾ ಎತ್ತರಕ್ಕೆ ಬೆಳೆದಿದೆ. ಈ ಎತ್ತರ ಅಲ್ಲ ಸಾಹೇಬ್ರೆ, ಸಾಧನೆಯಲ್ಲಿ ಎತ್ತರಕ್ಕೆ ಬೆಳೆದ್ಬಿಟ್ಟಿದೀನಿ ಅಂತ ಹೇಳ್ದೆ. ಪರವಾಗಿಲ್ಲ, ಪೊಲೀಸ್ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಹಗಲು ರಾತ್ರಿ ಅಂತ ನೋಡ್ದೆ ತುಂಬಾ ಕಷ್ಟ ಬಿದ್ದು ಮೂವಿಗಳನ್ನ ನೋಡಿ ಈ ಡೈಲಾಗ್ ಗಳನ್ನ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ಯಲ್ಲ. ನಾನ್ ಯಾರ್ದೋ ಡೈಲಾಗ್ ಹೊಡಿತಾ ಇಲ್ಲ. ಪ್ಲೀಸ್, ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್, ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್, ಪ್ಲೀಸ್. ಇದೆಲ್ಲ ನಂದು ಓನ್ ಡೈಲಾಗ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಕೆಣಕಿದ್ರೆ ಕಾಳಿ, ಕೆಣಕ್ದವ್ರು ಕಾಲಿ ಅಂತ ನಾನು ಕಾಡಿನ ರಾಣಿ ಸಿನಿಮಾಗೆ ಬರ್ತಿದ್ದಂತ ಡೈಲಾಗ್ ನ ನೀನ್ ಹೇಳಿದ್. ಅಂದ್ರೆ ನನ್ನ ಡೈಲಾಗ್ ನ ನೀನ್ ಕಾಪಿ ಮಾಡಿದ್ದು ಅಂತ ಅರ್ಥ. ನೋಡಿ, ಕೆಲವೊಂದ್ಸತಿ ಫ್ಲೋ ಅಲ್ಲಿ ಈ ರೀತಿ ಎಲ್ಲ ಆಗೋಗ್ಬಿಡುತ್ತೆ. ನೀವ್ ಅಕ್ಷರನು ಪಾಯಿಂಟ್ ಔಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಹೋಗ್ತಿದ್ಯಾ? ಲಕ್ಷ್ಮಕ್ಕನ್ ಮನೆಗೆ. ಸರಿ ಬಾ, ನಾನು ಅದೇ ಕಡೆ ಹೋಗ್ತಾ ಇದೀನಿ. ನಿನ್ನ ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ಹಂಗೆ ಸ್ಟೇಷನ್ ಹೋಗ್ತಾ. ಅದಾಗೆ ನೀನೆಲ್ಲ ಓಕೆ ಅಲ್ವಾ? ಓಕೆ. ಯಾಕೆ? ಅಲ್ಲ, ಅವಾಗ್ಲೇ ಒಬ್ಳೆ ನಿಂತ್ಕೊಂಡು ಗಾಳಿಲೆಲ್ಲ ಹಿಂಗ್ ಮಾಡ್ಕೊಂಡು ಮಾತಾಡ್ತಿದ್ದಲ್ಲ, ಅದಕ್ಕೆ ಕೇಳಿದೆ ಎಲ್ಲ ಓಕೆ. ನಾನು ನಿಮ್ಗೆ ಏನಾದ್ರು ಕೇಳಿಸ್ತಾ? ಕೇಳಿಸ್ಬಾರ್ದು ಅಂತಾನೆ ದೂರ ನಿಂತಿದ್ದು. ಪಪ್ಪ ಒಳ್ಳೇದಾಯ್ತಪ್ಪ. ಒಂದ್ ವೇಳೆ ಏನಾದ್ರು ಕೇಳಿಸಿದ್ರೆ ಇನ್ನೊಂದು ದೊಡ್ಡ ಯುದ್ಧನೇ ನಡೆದು ಬಿಟ್ಟಿರೋದು. ಸಾಹೇಬ್ರೆ, ಇನ್ನೊಂದು ವಿಷಯ ಗೊತ್ತಾ? ಇಲ್ಲ. ಈ 2.0 ಭೂಮಿ ಏನು ಅನ್ನೋದು ಇನ್ನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ನಿಮ್ಮ ಬೆರಳು ಎಣಿಕೆಯಲ್ಲಿ ಎಣಿಸ್ತಾ ಇರಿ. ಅಲ್ಲಿವರೆಗೂ ಫಾಲೋ ಮೀ. ಈ ಮೆಂಟಲ್ ಪೇಷಂಟ್ ಗಳನ್ನ ರೋಡಲ್ಲಿ ಜಾಸ್ತಿ ಹೊತ್ತು ಓಡಾಡೋದಕ್ಕೆ ಬಿಡಬಾರ್ದು. ನೀವು ಈಗಲಾದ್ರೂ ನನ್ನ ಮಾತು ಕೇಳ್ತೀಯಾ? ನಾನು ಹೇಳೋದ್ನು ಸ್ವಲ್ಪ ಕೇಳಿಸ್ಕೊತೀರಾ? ನಾನು ಲಕ್ಷ್ಮಕ್ಕನ್ನ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದಿದ್ದೀನಿ, ನೋಡ್ಕೊಂಡು ಹೋಗ್ತಿದ್ದೀನಿ. ನೋಡಿ, ನೀವ್ ನನ್ನ ಹಿಂಬಾಲಿಸುವಂತದ್ದು ಏನೂ ಆಗಿಲ್ಲ. ನನ್ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ. ನೀವಿನ್ ಹೋಗ್ಬೋದು, ಹೋಗಿ. ಸರಿ ಬಾ, ನಾನು ಲಕ್ಷ್ಮಕ್ಕನ್ ಮಾತಾಡ್ಬೇಕು. ಮನೆ ಒಳಗಡೆ ಹೋಗ. ನೀವೇನ್ ಲಕ್ಷ್ಮಕ್ಕನ್ ಮಾತಾಡ್ಸೋದು? ನೀವ್ ಯಾಕೆ ಲಕ್ಷ್ಮಕ್ಕನ್ ಮಾತಾಡ್ಸ್ಬೇಕು? ನಂದು ಲಕ್ಷ್ಮಕ್ಕಂದು 1000 ಇರುತ್ತಪ್ಪ, ಹೆಂಕ್ಲದು. ನೀವೇನ್ ಸಾಹೇಬ್ರೆ? ಅಲ್ಲಿ ಅಂಗಡಿ ಹತ್ರ ಬರ್ತಾರಲ್ಲ ಅವಾಗ ಮಾತಾಡ್ಸ್ಕೊಳ್ಳುವಂತೆ. ಇವಾಗ ಪ್ಲೀಸ್ ದಯವಿಟ್ಟು ಥ್ಯಾಂಕ್ಸ್ ಹೊರಡ್ಬೋದು ನೀವಿನ. ಅಯ್ಯೋ, ನನ್ ಸಾಹೇಬ್ರಕ್ಕೆ ಈ ಕಡೆ ಹೋದ್ರು. ಇದು ಬೆಂಗಳೂರು ರಸ್ತೆ, ನಮ್ ಸ್ಟೇಷನ್ ಇರೋದು ಈ ಕಡೆ. ಓಹೋ ಭೂಮಿ, ನಾನೇನ್ ನಿನ್ ಹಿಂದೆ ಕಾವಲಿಗೆ ಬಂದಿಲ್ಲ ಅಂತ ತೋರ್ಸ್ಕೊಳಕ್ಕೆ ಈ ಕಡೆ ಹೋಗಿದ್ದಾರೆ. ನಮಗ್ ಗೊತ್ತಿಲ್ವಾ ನಮ್ ಸಾಹೇಬ್ರು ಎಷ್ಟು ಬಿಲ್ಡಪ್ ತಗೋತಾರೆ ಅಂತ? ಅದ್ ಸರಿ, ಇದನ್ನೆಲ್ಲ ನಾನ್ ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ? ಆದಷ್ಟು ಬೇಗ ಹೋಗಿ ಬೆಂಗಳೂರು ಬಸ್ ಹಿಡಿದು ಬೆಂಗಳೂರಿಗೆ ಹೋಗಿ ಕಮಿಷನರ್ ಮುಂದೆ ನಿಂತ್ಕೋಬೇಕು. ನನ್ ಲೈಫಲ್ಲಿ ಫಸ್ಟ್ ಟೈಮ್ ಒಂದ್ ಕೆಲಸ ಸಿಗ್ತಾ ಇದೆ, ಅದು ಸೀಕ್ರೆಟ್ ಏಜೆಂಟ್ ಆಗಿ. ಗೆಲ್ಬೇಕು ಭೂಮಿ, ಗೆಲ್ಬೇಕು ನೀನು. ಹಂಗಿಂಗ್ ಗೆಲ್ಬಾರ್ದು, ಭಯಂಕರವಾಗಿ ಗೆಲ್ಬೇಕು. ನಮ್ಮ ಅಣ್ಣವರು ಬೆಂಗಳೂರು ಮೇಲ್ ಪಿಕ್ಚರ್ ಅಲ್ಲಿ CID 999 ಆಗಿ ಕಳ್ಳರನ್ನೆಲ್ಲ ಹಿಡ್ದಾಕ್ಬಿಟ್ರು. ಅದೇ ರೀತಿ ಈ ಭೂಮಿ ಅಪ್ಸರೆ ಏಜೆಂಟ್ 999 ಆಗಿ ಕಳ್ಳರನ್ನ, ಕೊಲೆಗಾರನ್ನೆಲ್ಲ ಹಿಡಿದು ಈ ವಿಶ್ವಕ್ಕೆ ನಂಬರ್ 1 ಟಾಪ್ ಏಜೆಂಟ್ ಆಗ್ಬೇಕು. ಅಲ್ಲ, ಈ ಕಮಿಷನರ್ ಹೇಳಿ ಮುಂದೆ ಒಂದು ಜೇಮ್ಸ್ ಬಾಂಡ್ ಕಾರ್ ಇಸ್ಕೋಬೇಕು. ನನ್ ಕೆಲ್ಸಕ್ಕೆಲ್ಲ ಅದೇ ಸರಿ. ಭೂಮಿ, ಏನ್ ಭೂಮಿ, ಮನೆ ಬಾಗ್ಲ ಗಂಟ ಬಂದು ಮನೆಗ್ ಬರ್ದೆ ಹಾಗೆ ಹೋಗ್ತಿದ್ಯಾ? ನಿನ್ ನನ್ ಮೇಲೆ ಕೋಪ ಇನ್ನೂ ಹೋಗಿಲ್ವಾ? ನಾನೇ ತಾನೇ ನಿನಗ್ ಫೋನ್ ಮಾಡಿ ಹೇಳಿದ್ದು, ಸಾಹೇಬ್ರು ಸತ್ಯಣ್ಣನ್ ಜೊತೆ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದಾರೆ, ಭಾಗ್ಯಕ್ಕನ್ನ ಬಿಡ್ಸಲ್ಲ, ನೀನ್ ಹುಷಾರಾಗಿರು ಅಂತ. ನಾನು ಅವ್ರು ಮಾತಾಡೋದನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ನಿನ್ನ ಹತ್ರ ಹಾಗೆ ಹೇಳ್ಬಿಟ್ಟೆ ಭೂಮಿ, ನನ್ನ ಕ್ಷಮಿಸು. ಲಕ್ಷ್ಮಕ್ಕ, ತಪ್ಪು ನಿಂದಲ್ಲ, ತಪ್ಪು ನಂದು. ಸಾಹೇಬ್ರ ಜೊತೆ 1.5 ವರ್ಷದಿಂದ ಜೊತೆಲಿದ್ದೀನಿ. ಆ ಮನುಷ್ಯ ಏನು, ಅವ್ರ ವ್ಯಕ್ತಿತ್ವ ಏನು ಅನ್ನೋದು ನನ್ಗೆ ಗೊತ್ತಿರ್ಬೇಕಿತ್ತು. ಅದನ್ ಬಿಟ್ಟು ನಿನ್ ಮಾತ್ ಕೇಳಿ ನಾನ್ ತಪ್ಪು ಮಾಡ್ಬಿಟ್ಟೆ. ಲಕ್ಷ್ಮಕ್ಕ, ನೀನೇನು ಹೇಳ್ಬೇಡ. ಅಲ್ವೇ ಭೂಮಿ? ಲಕ್ಷ್ಮಕ್ಕ, ಯಾರಾದ್ರೂ ನಮ್ ಸಾಹೇಬ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಅವ್ರ ಮೂತಿ ಮೇಲೆ 2 ಕೊಟ್ಟು ನಮ್ ಸಾಹೇಬ್ರು ಹೀಗಲ್ಲ, ಅವ್ರು ಇಂಥವ್ರು ಅಂತ ಅವ್ರಿಗೆ ತಿಳಿಸಿ ಹೇಳ್ಬೇಕಾಗಿತ್ತು. ಅದು ಭೂಮಿ ಅಂದ್ರೆ. ಆದ್ರೆ ನಾನು ಏನ್ ಮಾಡ್ದೆ ಹೇಳಿ? ನೀವ್ ಹೇಳುತ್ತೆಲ್ಲ ನಂಬ್ಕೊಂಡು ನಮ್ ಸಾಹೇಬ್ರು ಮನ್ಸಿಗೆ ನೋವಾಗೋ ರೀತಿ ಮಾತಾಡ್ಬಿಟ್ಟೆ. ಆದ್ರೂ ನಮ್ ಸಾಹೇಬ್ರು ಗ್ರೇಟ್ ಲಕ್ಷ್ಮಕ್ಕ. ಅವ್ರ ಮನ್ಸಿಗೆ ಬೇಜಾರಾಗಿದ್ರು ಅವ್ರು ಕೊಟ್ಟು ಮಾತನ್ನ ತಪ್ಪಲಿಲ್ಲ. ನಾನೇ ನೋಡು ನಿನ್ ಮಾತ್ ಕೇಳಿ ಚಿಕ್ಕವಳಾಗ್ಬಿಟ್ಟೆ. ಇನ್ ಮುಂದೆ
ಯಾವತ್ತೂ ಈ ತಪ್ಪನ ಮಾಡಲ್ಲ. ಹಾಗೆ ಇನ್ನೊಂದ್ ವಿಷಯ ಲಕ್ಷ್ಮಕ್ಕ, ನಿಜ ಹೇಳ್ಬೇಕು ಅಂದ್ರೆ ನಿನ್ ಮೇಲೆ ನನ್ಗೆ ಯಾವ ರೀತಿ ಕೋಪನೂ ಇಲ್ಲ. ಕೋಪ ಇದ್ದಿದ್ರೆ ನಿನ್ ಮನೆ ತನಕ ಬರ್ತಿದ್ನ ನಾನು. ಲಕ್ಷ್ಮಕ್ಕ, ಇವತ್ ಕೆಲ್ಸದ ಮೇಲೆ ನಾನೆಲ್ಲೋ ಹೊರಗೆ ಹೋಗ್ತಾ ಇದ್ದೀನಿ ಸರಿನಾ? ಹೋಗ್ ಬಂದ್ಮೇಲೆ ನಿಂಗೆಲ್ಲ ಹೇಳ್ತೀನಿ. ಆಮೇಲೆ ಇನ್ನೊಂದ್ ವಿಷಯ, ನಾನ್ ನಿನಗ್ ಸಿಕ್ಕಿದ್ದು, ನೀನ್ ನನಗ್ ಸಿಕ್ಕಿದ್ದು, ಇಲ್ಲ ಮಾತಾಡಿದ್ನೆಲ್ಲ ಯಾರಿಗೂ ಹೇಳ್ಬಾರ್ದು ಸರಿನಾ? ಯಾಕೆ ಭೂಮಿ, ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಕೇಳ್ಬಾರ್ದು ಲಕ್ಷ್ಮಕ್ಕ. ಇನ್ನೊಂದ್ ವಿಷಯ, ನಾನ್ ಭೂಮಿ ಅಲ್ಲ, ನೀನ್ ಲಕ್ಷ್ಮಕ್ಕನೇ ಅಲ್ಲ. ಒಂದ್ ವೇಳೆ ಇದನ್ ಮೀರಿ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಯಾರು ಏನು ಗೊತ್ತಿಲ್ಲ ಅಂತ ಹೇಳು ಸರಿನಾ? ಅರ್ಥ ಆಯ್ತಾ? ಯಾರು ಏನು ಗೊತ್ತಿಲ್ಲ. ಅಯ್ಯೋ, ಏನಾಗಿದೆ ಇವಳಿಗೆ? ಅವಳು ಭೂಮಿ ಅಲ್ಲ, ನಾನು ಲಕ್ಷ್ಮಕ್ಕನೇ ಅಲ್ಲ. ಮೈ ಕಮಿನ್ ಸರ್. ಎಸ್ ಕಮಿನ್. ಭೂಮಿ ರಿಪೋರ್ಟಿಂಗ್ ಸರ್. ನೀವಿಬ್ರು ಟ್ರೈನಿಂಗ್ ಪೀರಿಯಡ್ ನ ತುಂಬಾ ಅದ್ಭುತವಾಗಿ ಮುಗಿಸಿದೀರಾ. ಸೊ ನಿಮ್ಮಲ್ಲಿ ಏನೋ ಪೊಟೆನ್ಶಿಯಲ್ ಇದೆ. ಅದಕ್ಕೆ ನಮ್ಮ ಸೀಕ್ರೆಟ್ ಆಪರೇಷನ್ ಗೆ ನಿಮ್ಮನ್ನ ಬಳಸ್ಕೊಳ್ಳೋಣ ಅಂತ. ಅದು ನಿಮ್ಮ ಕೆಪಾಸಿಟಿಗೂ ಒಂದು ಟೆಸ್ಟ್ ಅಂತ ಅನ್ಸಿ ನಿಮ್ಗೆ ಫೋನ್ ಮಾಡಿದೆ. ಎಲ್ಲಾದ್ರೂ ಎಕ್ಸೈಟ್ಮೆಂಟ್ ಅಲ್ಲಿ ಕಮಿಷನರ್ ನನಗೆ ಫೋನ್ ಮಾಡಿದ್ರು, ನಾವೊಂದು ಅಂಡರ್ ಕವರ್ ಆಪರೇಷನ್ ಗೆ ಹೋಗ್ತಾ ಇದೀವಿ ಅಂತ. ನೀವೆಲ್ಲಾದ್ರೂ ಸೆಲೆಬ್ರೇಷನ್ ಮೋಡ್ ನಲ್ಲಿ ಇನ್ಫಾರ್ಮೇಶನ್ ಲೀಕ್ ಮಾಡ್ಬಿಡ್ತೀರೇನೋ ಅಂತ ಟೆಸ್ಟ್ ಮಾಡಿದೆ. ಅದ್ರಲ್ಲಿ ನೀವಿಬ್ರು ಪಾಸ್ ಆಗಿದ್ದೀರಾ. ನಿಮ್ಗೆ ಅಸೈನ್ ಮಾಡಿರೋ ಕೇಸ್ ಈಗ ಒಬ್ಬ ಹೈ ಪ್ರೊಫೈಲ್ ಬಿಸ್ನೆಸ್ ಮ್ಯಾನ್ ಮಗುನ ಕಿಡ್ನಾಪ್ ಮಾಡಿರೋ ಕೇಸ್ ಬಗ್ಗೆ. ಡೋಂಟ್ ವರಿ ಸರ್, ಇನ್ 48 ಅವರ್ಸ್ ಅಲ್ಲಿ ಆ ಕಿಡ್ನಾಪರ್ ನ ಹಿಡಿದು ಆ ಮಗುನ ಸೇಫ್ ಆಗಿ ಅವ್ರ ಪೇರೆಂಟ್ಸ್ ಹತ್ರ ಸೇರಿಸೋ ಜವಾಬ್ದಾರಿ ನಂದು. ಅದ್ರ ಜವಾಬ್ದಾರಿ ನಿಂದಲ್ಲಮ್ಮ, ಅದು ನಿಮ್ಮ ಟೀಮ್ ಲೀಡರ್. ಹಾ? ನೀವು ಅವ್ರನ್ನ ಅಸಿಸ್ಟ್ ಮಾಡ್ತೀರಾ ಅಷ್ಟೇ. ಸರ್, ಇಫ್ ಯು ಡೋಂಟ್ ಮೈಂಡ್, ನಮ್ ಟೀಮ್ ನ ಯಾರು ಲೀಡ್ ಮಾಡ್ತಾ ಇರೋದು ಅಂತ ಹೇಳ್ಬೋದಾ ಸರ್? ಆಫ್ ಕೋರ್ಸ್. ಹಲೋ, ಅವ್ರನ್ನ ಒಳಗಡೆ ಕಳಿಸಿ. ಕೂತ್ಕೊಳ್ಳಿ ಮಿಸ್ಟರ್ ಅಜಿತ್. ಥ್ಯಾಂಕ್ ಯು. ಇವರು ಶಂಕರ್ ದಾಸ್ ಅಂತ, ಗ್ರಾನೈಟ್ ಬಿಸ್ನೆಸ್ ಮ್ಯಾನ್. ಇರೋದು ಬೆಂಗಳೂರಾದ್ರೂ ನೇಟಿವ್ ಮಂಡ್ಯದಲ್ಲಿ ಇವ್ರದೊಂದು ಫಾರ್ಮ್ ಹೌಸ್ ಇದೆ. ವೆಕೇಶನ್ಗೆ ಅಂತ ಹೋಗಿ ಒಂದ್ ವಾರದಿಂದ ಅಲ್ಲಿದ್ದಾರೆ ಇವರು. ನಿನ್ನೆ ಇವ್ರ ಮಗು ಹೊರಗಡೆ ಆಟ ಆಡ್ತಿರ್ಬೇಕಾದ್ರೆ ಕಿಡ್ನಾಪ್ ಆಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಇಲ್ಲಿವರೆಗೂ ಕಿಡ್ನಾಪರ್ಸ್ ಒಂದು ಕಾಲ್ ಮಾಡಿಲ್ಲ, ಹಣನೂ ಡಿಮ್ಯಾಂಡ್ ಮಾಡಿಲ್ಲ. ಅಂದ್ರೆ ದೇರ್ ಇಸ್ ಸಮಥಿಂಗ್ ಬಿಹೈಂಡ್ ದಿಸ್ ಸ್ಮೋಕ್. ಅದೇನು ಅಂತ ನೀವು ಪತ್ತೆ ಹಚ್ಚಬೇಕು. ಮಗುನ ಜೀವಂತವಾಗಿ ಸುರಕ್ಷಿತವಾಗಿ ಕರ್ಕೊಂಡ್ ಬರ್ಬೇಕು. ಇಲ್ಲೊಂದು ವಿಷಯ, ಇದು ಮೀಡಿಯಾದವರಿಗೆ ಯಾರಿಗೂ ಗೊತ್ತಾಗಬಾರ್ದು. ಈ ಆಪರೇಷನ್ ಗೆ ಆಪರೇಷನ್ ಬೇಬಿ ಅಂತ ಹೆಸರು. ನಿಮಗೆ ಈ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಇರೋದು ಓನ್ಲಿ 48 ಅವರ್ಸ್. ಶ್ಯೂರ್. ಇದು ಆಪರೇಷನ್ ಬೇಬಿಗೆ ಸಂಬಂಧಪಟ್ಟ ಕೇಸ್ ಫೈಲ್. ನಿಮ್ಮ 48 ಅವರ್ಸ್ ಕೌಂಟು ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಶೂರ್ ಸರ್. ಸಾಹೇಬ್ರೆ, ನಾನು ಇಲ್ಲಿಗೆ ಬರ್ತೀನಿ, ನಿಮ್ ಟೀಮಲ್ಲಿ ಇದೀನಿ ಅಂತ ನೀವು ಮುಂಚೆನೆ ಗೊತ್ತಿತ್ತಾ? ಮತ್ ನನ್ ಯಾಕೆ ಹೇಳಿಲ್ಲ ನೀವು? ಒಂದ್ಸಲಿ ಫ್ಲಾಶ್ ಕಟ್ ಆಕ್ಚುಲಿ ನೀವ್ ಯಾಕೆ ನಾನು ಹಿಂದೆನೆ ಬಂದ್ರಿ ಅಂತ ಕೇಳ್ತಾ ಇರೋದು ನಾನು. ನಿಮ್ ಮಾತನ್ನ ನಾನ್ ಯಾಕೆ ಕೇಳ್ಬೇಕು? ನಾನು ಹಳೆ ಬ್ಲಾಕ್ ಅಂಡ್ ವೈಟ್ ಭೂಮಿ ಅಂತ ಅನ್ಕೊಂಡ್ಬಿಟ್ರ? ನಾನು 2.0 ಡಿಜಿಟಲ್ ಭೂಮಿ. ಅರ್ಥ ಆಯ್ತಾ? ನೆನ್ಪಾಯ್ತಾ? ಟ್ರೈನಿಂಗ್ ಆದ್ಮೇಲೆ ಅಪರೂಪದ ಆಪರ್ಚುನಿಟಿ ಸಿಕ್ಕಿದೆ, ಎಲ್ರಿಗೂ ಈ ತರದ ಆಪರ್ಚುನಿಟಿ ಸಿಗಲ್ಲ ಅಂತ ಹೇಳಿ ಕಂಗ್ರಾಚುಲೇಷನ್ಸ್ ಹೇಳೋಣ ಅಂತ ಬಂದ್ರೆ ಮಾತಾಡೋದು ಕೇಳ್ಬಿಟ್ರಿ. ನನ್ ಡೈಲಾಗು, ನಿನ್ ಡೈಲಾಗು, ಸಿನಿಮಾ ಡೈಲಾಗ್ಸ್ ಗಳು ಎಲ್ಲಾ ಸೇರಿಸ್ಕೊಂಡು ನನ್ ಮೇಲೆ ದಾಳಿ ಮಾಡ್ದಲ್ಲ. ಈ ದೇವಸ್ಥಾನದಲ್ಲಿ ಅರಳಿ ಕಟ್ಟ ಸುತ್ತಾರಲ್ಲ, ಆ ತರ ನನ್ ಸುತ್ತಾಕೊಂಡು ಪಂಚ್ ಡೈಲಾಗ್ ಅಲ್ಲ ಏನ ಡೈಲಾಗ್ ಹೊಡೆದಿದ್ದು? ನನ್ನ ಕೆಣಕಿದ್ರೆ ಕಾಳಿ, ಕೆಣಕ್ದವ್ರು ಖಾಲಿ. ಇನ್ನೊಂದ್ಸಲಿ ಈ ತರ ಪಂಚ್ ಡೈಲಾಗ್ ಹೊಡೆದ್ರೆ ಹೇಳ್ತಾ ಇದೀನಿ. ಸದ್ಯ ಇದಕ್ಕೂ ಮೇಲ್ ಹೋಗಿ ಅಣ್ಣವ್ರ ಸಿನಿಮಾ ಇದೆಯಲ್ಲ, ಬೆಂಗಳೂರು ಮೇಲ್ ಅಂತ, ಅದ್ರಲ್ಲಿ CID 999 ಅಂತ ಹೇಳಿದಾರೆ. ನೀನ್ ಸದ್ಯ ಅದೆಲ್ಲ ಹೇಳ್ಕೊಂಡು ನೋಡಿಲ್ಲ. ನಮ್ಮ ಅಣ್ಣವರು ಬೆಂಗಳೂರು ಮೇಲ್ ಪಿಕ್ಚರ್ ಅಲ್ಲಿ CID 999 ಆಗಿ ಕಳ್ಳರನ್ನೆಲ್ಲ ಹಿಡ್ದಾಕ್ಬಿಟ್ರು. ಅದೇ ರೀತಿ ಈ ಭೂಮಿ ಅಪ್ಸರೆ ಏಜೆಂಟ್ 999 ಆಗಿ ಕಳ್ಳರನ್ನ, ಕೊಲೆಗಾರನ್ನೆಲ್ಲ ಹಿಡಿದು ಈ ವಿಶ್ವಕ್ಕೆ ನಂಬರ್ 1 ಟಾಪ್ ಏಜೆಂಟ್ ಆಗ್ಬೇಕು. ಅದನ್ನು ಹೇಳ್ಬಿಟ್ಟೆ. ಏನಂತ? ಅಪ್ಸರೆ ಏಜೆಂಟ್ 999 ಅಂತ. ಇನ್ನು ಏನೇನ್ ಹೇಳಿದ್ಯಾ? ನಾನು ಭೂಮಿನೇ ಅಲ್ಲ, ಲಕ್ಷ್ಮಕ್ಕನೇ ಅಲ್ಲ ಅಂತ ಹೇಳ್ಬಿಟ್ಟೆ. ನಿನಗ್ ಮಾತ್ರ ಹುಚ್ಚಿತ್ತು, ಈಗ ಅವ್ರಿಗೂ ಹುಚ್ಚಿಡಿಸ್ತಾ ಇದೆಯಾ? ಫ್ರೀ ಆಫ್ ಕಾಸ್ಟ್. ಇನ್ನೊಂದ್ಸಲಿ ಈ ತರದ ಪಂಚ್ ಡೈಲಾಗ್ ಗಳೆಲ್ಲ ಸುತ್ತಮುತ್ತ ಹೊಡ್ಕೊಂಡು ಓಡಾಡ್ಬೇಕಾಗಿದೆ. ಈಗೋ ಇರ್ಬೇಕು, ಆದ್ರೆ ಈ ರೇಂಜ್ಗಲ್ಲ. ಅಯ್ಯೋ ಸಾಹೇಬ್ರೆ, ಇದ್ರಲ್ಲಿ ಈಗೋ ಏನ್ ಬಂತು? ಆ ದೊಡ್ಡ ಆಫೀಸರ್ ಹೇಳಿದ್ರು ಸಾಹೇಬ್ರೆ, ಇದು ಒಂದು ಸೀಕ್ರೆಟ್ ಆಪರೇಷನ್ ಅಂತ. ಅದನ್ನೇ ನನ್ ಕೆಲಸನ ನಾನು ಕರೆಕ್ಟ್ ಆಗಿ ನಿಭಾಯಿಸ್ತಾ ಇದ್ದೆ. ಅಷ್ಟಕ್ಕೂ ಸೀಕ್ರೆಟ್ ಆಪರೇಷನ್ ಅಂದ್ಮೇಲೆ ನಿಮ್ಗೆ ಹೇಳಾದ್ಮೇಲೆ ಅದೇಂಗ್ ಸೀಕ್ರೆಟ್ ಆಗಿರುತ್ತೆ? ಅದು ಪ್ರೊಫೆ ಇಂಜಿನ್ ಅಲ್ಲ ಸಾಹೇಬ್ರೆ. ಏನು ಪ್ರೊಫೆ ಇಂಜಿನ್? ಈ ಕೆಲಸದಲ್ಲಿ ನಿಮ್ ಪ್ರೊಫೆ ಇಂಜಿನ್ ಇಲ್ವಾ? ಪ್ರೊಫೆ ಇಂಜಿನ್? ಹಾ, ನಂಗೆ ಅರ್ಥ ಆಗ್ತಿಲ್ಲ, ಕರೆಕ್ಟ್ ಆಗಿ ಹೇಳು. ಸಾಹೇಬ್ರೆ, ಕೆಲಸದಲ್ಲಿ ಇದ್ದಾಗ ನಿಷ್ಠೆ ಪ್ರಾಮಾಣಿಕತೆಯಿಂದ ಇರ್ಬೇಕಲ್ಲ ಪ್ರೊಫೆ ಇಂಜಿನ್. ಪ್ರೊಫೆ ಇಂಜಿನ್ ಪ್ರೊಫೆಷನಲ್ ಎಥಿಕ್. ಕರೆಕ್ಟ್ ಅಲ್ಲ ಸಾಹೇಬ್ರೆ, ದೊಡ್ಡ ಪೊಲೀಸ್ ಆಫೀಸರ್ ಅಂತ ಅಲ್ಲ. ನನ್ನ ಜೀವನ ಪಾವನ ಆಗೋಯ್ತು. ಕಾಶಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ನಿನ್ನ ಇಂಗ್ಲಿಷ್ ನ ನೀನ್ ಕೇಳ್ಬಿಟ್ರೆ ಸಾಕು. ನೋಡು, ನಿನ್ ಪ್ರೊಫೆ ಇಂಜಿನ್ ನಿನಗ್ ಮಾತ್ರ ಇರೋದಾ? ನನಗಿರಲ್ಲ. ನಾನು ನಿನ್ಗೆಲ್ಲ ಹೇಳ್ಬಿಡ್ಬೇಕು ಅಂತ ಅದ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀಯ ನೀನು? ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ನೀವ್ ನನ್ಗೆ ಹೇಳ್ಬಿಡ್ತೀರೇನೋ ಅಂತ ಅನ್ಕೊಂಡ್ಬಿಟ್ನಪ್ಪ. ಇದೇ ಬೆಸ್ಟ್ ಫ್ರೆಂಡ್ ಥಿಂಗ್ಸ್ ಗಳನ್ನ ನೀವು ಮುಂದೆನೆ ಯೋಚನೆ ಮಾಡ್ಬಿಟ್ಟು ನನಗೂ ಹೇಳ್ಬೋದಾಗಿತ್ತಲ್ಲ. ಸಾಹೇಬ್ರೆ, ತಪ್ಪೆಲ್ಲ ನಿಮ್ದೆ ಏನ? ಅಲ್ಲ, ನಂದು ಇದೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅಜಿತು, ಅಂಜು, ನಚ್ಚಿ, ನೀನ್ ಕೇಳಿದ್ಯಲ್ಲ ರಾ ಆರ್ಗ್ಯಾನಿಕ್ ಹನಿ ತಗೋ. ಥ್ಯಾಂಕ್ ಯು ಸೋ ಮಚ್ ನಚ್ಚಿ. ಜೇನುತುಪ್ಪ ಖಾಲಿಯಾಗಿ ನನ್ ಡೈಲಿ ಡಯಟ್ ರೊಟೀನೇ ಮಿಸ್ ಆಗ್ಬಿಟ್ಟಿತ್ತು. ಥ್ಯಾಂಕ್ ಗಾಡ್ ತಂದೆ ಅಲ್ಲ. ಇವಾಗ ಏನು ಇದನ್ನ ಬಿಸಿನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಾ ಅಥವಾ ಟೀ ಜೊತೆ ಕುಡಿಯೋದಾ? ಇದನ್ನ ಬಿಸಿನೀರ್ ಹಾಕೊಂಡ್ ಕುಡಿಯೋದು. ಸ್ಲಿಮ್ ಅಂಡ್ ಫಿಟ್ ಆಗಿ ಕಾಣಿಸ್ಬೇಕಲ್ಲ, ಅದಕ್ಕೆ. ಅದೇ ಅನ್ಕೋತಾ ಇದ್ದೆ ನನ್ನ ಹೆಂಡತಿ ಬ್ಯೂಟಿ ಸೀಕ್ರೆಟ್ ಏನಿರ್ಬೋದು ಅಂತ. ಇವಾಗ ಗೊತ್ತಾಯ್ತು. ನಚ್ಚಿ, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ನಚ್ಚಿ. ನಚ್ಚಿ ಹೋಗತ್ತರ್ಲೆ. ಹನಿ, ಈ ಹನಿ ಬಾಯಿಂದ ಚಾರಿ ತುಟಿ ಸುತ್ತ ಮನೆ ಮಾಡ್ಕೊಟ್ಟೆ. ಹೌದಾ? ಹೆಲ್ಪ್ ಮಾಡ್ಲಾ? ಪರವಾಗಿಲ್ಲ. ರೊಮ್ಯಾನ್ಸ್ ಮಾಡೋದ್ರಲ್ಲಿ ನಮ್ ಡಾಕ್ಟರ್ ತುಂಬಾ ಎಕ್ಸ್ಪರ್ಟ್ ಆಗಿದ್ದಾರೆ. ನನ್ನ ಎಕ್ಸ್ಪರ್ಟೀಸ್ ತೋರಿಸ್. ಇಷ್ಟೇ ಎಕ್ಸ್ಪರ್ಟೀಸ್ ನ ನಿನ್ ಎಕ್ಸ್ ಗರ್ಲ್ ಫ್ರೆಂಡ್ ಅನಾಯಾಗೂ ತೋರಿಸಿದ್ಯಾ? ನಚ್ಚಿ ಸಾರಿ. ಅಜಿತು, ನೀನ್ ನೀರ್ ಕುಡಿಯೋದಕ್ಕೆ ಇಷ್ಟೊತ್ ಬೇಕಾ? ಭೂಮಿ, ಯಾವಾಗ್ಲೂ ಏಕೆ ಅಂತ ಕರಿತಾ ಇದ್ದೆ, ಈ ಅಜಿತು ಅಂತ ರಾಗ್ಬಾ ಕರಿತಾ ಇದೆ. ಯಾಕೆ? ಏಕೆ, ಪೀಕೆ, ಮೇಕೆ ಇದೆಲ್ಲ ಬೇಕಾ? ಅಜಿತು ಅಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ನೋಡು. ನನ್ಗೆ ಇಷ್ಟ ಆಯ್ತು ಕರೆದೆ, ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಬೇಡ ಬಿಡಪ್ಪ, ಕರಿಯಲ್ಲ ನಾನು. ಪರವಾಗಿಲ್ಲ.
ಇದೇ ಚೆನ್ನಾಗಿದೆ, ಹೀಗೆ ಕರಿ. ಸರಿ ಬಾ. ಸಾಹೇಬ್ರೆ ಕೇಳಿಸ್ತದ? ನಾನ್ ಅಜಿತು ಅಂತ ಕರೆದಿದ್ ನೋಡಿ ನಿಮ್ಗೆ ಶಾಕ್ ಆಗೋಯ್ತಾ? ಅಲ್ಲ, ನಿಮ್ಮಂತ ದೊಡ್ಡ ಆಫೀಸರ್ನ ಮೇಧಾವಿಗಳನ್ನ ಹೆಸರು ಹಿಡಿದು ಕರೆಯುವಷ್ಟು ದೊಡ್ಡವಳು ನಾನಲ್ಲ ಸಾಹೇಬ್ರೆ. ಇಲ್ಲೋಡಿ, ಇವನ್ ಹೆಸರು ಅಜಿತ್ ಅಂತ, ಆದ್ರೆ ನಾನ್ ಪ್ರೀತಿಯಿಂದ ಅಜಿತು ಅಂತ ಕರಿತೀನಿ. ನಿನ್ ಕತೆ ಮುಗ್ದಿದ್ರೆ ಮಗು ಕಿಡ್ನಾಪ್ ಆಗಿರೋ ಕೇಸ್ ಫೈಲ್ ಆಗಿದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗ್ಬೇಕು. ನಡೀರಿ ಫಸ್ಟ್. ಹೋಗ್ಬೋದು, ಆದ್ರೆ ಯಾಕೆ ನಿಮ್ ಮೂತಿನ ಆ ಕಡೆ ತಿರ್ಗಿಸ್ಕೊಂಡೇ ಮಾತಾಡ್ತಿದ್ದೀರಾ? ಆ ಕಡೆ ತಿರ್ಗಿಸ್ಕೊಂಡೇ ಮಾತಾಡಿ ಸಾಹೇಬ್ರೆ, ಕೇಳ್ದೆ ಅಷ್ಟೇ. ಏನ್ ಗುಲಾಯಿಸ್ತಾ ಹತ್ತು. ಅಜಿತು ಹೋಗೋಣ. ಅಜಿತು ಹೋಗು. ಅಜಿತು ಒಂದ್ ನಿಮಿಷ, ಸಾಹೇಬ್ರನ್ನೇ ಫಾಲೋ ಮಾಡೋಣ ನಾವು. ಮೊದ್ಲು ಅವ್ರು ಹೋಗಿ ಸಾಹೇಬ್ರೆ. ಟ್ರೈನಿಂಗ್ ಸ್ಕೂಲ್ ಅಲ್ಲಿ ನಮ್ಮ ಭೂಮಿ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋ ಸೀನಿಯರ್ಸ್ ಗೆಲ್ಲ ಇಷ್ಟ ಆಗಿದೆ ಅಂತೆ. ಒಂದು ಸೀಕ್ರೆಟ್ ಅಂಡರ್ ಕವರ್ ಟೀಮ್ ಗೆ ಅವಳನ್ನ ಸೇರಿಸ್ಕೊಂತಾ ಇದಾರೆ. ಆ ಸೀಕ್ರೆಟ್ ಟೀಮ್ ನ ಲೀಡ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ನಮ್ಮ ಅಜಿತ. ಈ ಅವಕಾಶನ ಸರಿಯಾಗಿ ಬಳಸ್ಕೊಂಡು ಶಾರದನ್ನ ಇವತ್ತೇ ಕಿಡ್ನಾಪ್ ಮಾಡಿಸ್ಬಿಡ್ಬೇಕು. ನಮ್ಮಿಬ್ರು ಬಗ್ಗೆ ಗೊತ್ತವಂದೆ? ಏನ್ ಗೊತ್ತಾಗ್ಬೇಕು? ಗಂಡ ಹೆಂಡತಿ ಅಂತೆ. ನಾವ್ಯಾವ ಸೀಮೆ ಗಂಡ ಹೆಂಡತಿ? ಇದೇ ಕರೆಕ್ಷನ್ ಯಾಕೆ ಭಾಗ್ಯ ಮುಂದೆ ಹೋಗಿ ಮಾಡ್ಬಾರ್ದು? ಅತ್ತೆ ಮುಂದೇನು ಯಾಕೆ ಮಾಡ್ಬಾರ್ದು? ಪ್ಲೀಸ್ ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್ ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್, ಪ್ಲೀಸ್.